ಸ್ನೇಹಿತರೆ, ಸ್ವಲ್ಪ ಇಲ್ಲಿ ಕೇಳಿ. ಇವತ್ತು ಮ್ಯಾಟ್ರ್ ಮಾಮೂಲಿ ಅಲ್ಲ, ಫುಲ್ ಖಡಕ್ ಆಗಿದೆ. ಮೊದಲು ಒಂದು ಹಳೆ ಗಾದೆ ನೆನ್ಪು ಮಾಡ್ಕೊಳ್ಳಿ. ತುಂಬಿದ ಕೊಡ ಯಾವತ್ತೂ ತುಳುಕಲ್ಲ. ಆದರೆ ಈ ಅರ್ಧಂಬರ್ಧ ತುಂಬಿರೋ ಪಾಕಿಸ್ತಾನ ಅನ್ನೋ ಹಳೆ ಬಿಂದಿಗೆ ಇದೆಯಲ್ಲ, ಇದು ಅತಿಯಾಗಿ ಸೌಂಡ್ ಮಾಡುತ್ತೆ. ನಮ್ಮ ಭಾರತದ ಮುಂದೆ ಆಟ ಆಡೋಕೆ ಬರೋ ಈ ಪಾಕಿಸ್ತಾನದವ್ರಿಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಹುಲಿ ಮಲಗಿದೆ ಅಂತ ಕೆಣಕಬಾರ್ದು ಮಗನೇ. ಅದು ಒಂದು ಸರಿ ಕಣ್ಣು ಬಿಟ್ರೆ ಎದುರಿಗಿರೋನಿಗೆ ಅಡ್ರೆಸ್ ಇಲ್ದಂಗೆ ಮಾಡಿಬಿಡುತ್ತೆ. ಇವತ್ತು ಇಂಡಿಯಾ ಮತ್ತು ಪಾಕಿಸ್ತಾನದ ಅಸಲಿ ಬಂಡವಾಳ ಏನು ಅನ್ನೋದನ್ನು ಪಕ್ಕಾ ಲೋಕಲ್ಲಾಗಿ ಎಳೆಯಾಗಿ ಬಿಚ್ಚಿಡ್ತೀನಿ ಕೇಳಿ ಸ್ನೇಹಿತರೆ. ನೀವು ನೋಡ್ತಾ ಇರೋದು ಜಿಯೋಸ್ಕೋಪ್ ಕನ್ನಡ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಸ್, ಮೊನ್ನೆ ಪಹಲ್ಗಾಮ್ನಲ್ಲಿ ಆ ನರಿಬುದ್ಧಿಯ ಹೇಡಿ ಉಗ್ರರು ನಮ್ಮ ಪ್ರವಾಸಿಗರ ಮೇಲೆ ದಾಳಿ ಮಾಡಿ ಹಾಕಿದ್ರಲ್ಲ, ಅವರಿಗೆ ನಮ್ಮ ಸೈನ್ಯ ಕೊಟ್ಟ ತಿರುಗೇಟು ನೆನಪಿದೆಯಾ? ಅದೇ ಆಪರೇಷನ್ ಸಿಂಧೂರ. ಒಂದಲ್ಲ ಎರಡಲ್ಲ, ಗಡಿ ಆಚೆ ಇರೋ ಪಾಕಿಸ್ತಾನದ 9 ಕಡೆ ಇರೋ ಉಗ್ರರ ಟೆರರ್ ಕ್ಯಾಂಪ್ಗಳನ್ನು ನಮ್ಮ ಸೈನಿಕರು ಮಣ್ಣು ಮುಗಿಸಿದ್ದಾರೆ. ಹೇಡಿಗಳ ತರಹ ಅಡಗಿ ಕೂತಿದ್ದ ಉಗ್ರರನ್ನ ಎಳೆದು ಹೊಡೆದಿದ್ದಾರೆ. ಇದು ಹೊಸ ಭಾರತ ಕಣ್ರಿ. ಇಲ್ಲಿ ನಾವು ಕಂಪ್ಲೇಂಟ್ ಕೊಡಲ್ಲ, ಅಕ್ಕಪಕ್ಕದವರನ್ನ ಕರಿಯಲ್ಲ, ವಿಶ್ವಸಂಸ್ಥೆನ ಅಂಗಲಾಚೋ ಅವಶ್ಯಕತೆ ನಮಗಿಲ್ಲ. ನೇರವಾಗಿ ನುಗ್ಗಿ ಅವರ ಮನೆಯಲ್ಲೇ ಹೊಡೆಯೋಡೆ ನಮ್ಮ ಸ್ಟೈಲು. ನಮ್ಮನೆಗೆ ಬೆಂಕಿ ಹಚ್ಚೋಕೆ ಬಂದರೆ ನಿಮ್ಮ ಇಡೀ ದೇಶವನ್ನೇ ಸುಡ್ತೀವಿ ಅನ್ನೋದನ್ನ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಇಡೀ ಜಗತ್ತಿಗೆ ತೋರಿಸಿದ್ದೀವಿ. ಸ್ವಾಮಿ, ನಮ್ಮ ಜೊತೆ ಯುದ್ಧ ಮಾಡೋಕೆ ಬರೋ ಮುಂಚೆ ಇವರು ತಮ್ಮ ಮನೆನ ಒಮ್ಮೆ ನೋಡ್ಕೋಬೇಕು. ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂದರೆ ಬೇಲಿ ಎದ್ದು ಹೊಲ ಮೇಯ್ದ ಹಾಗೆ ಆಗಿದೆ. ಒಂದು ಕಡೆ ಬಲೂಚಿಸ್ತಾನದಲ್ಲಿ ಪ್ರತ್ಯೇಕತಾವಾದಿ ಚಳುವಳಿ ಕಿಚ್ಚು ಹಚ್ಚಿದೆ. ಅಲ್ಲಿನ ಜನರೇ ನಮಗೆ ಪಾಕಿಸ್ತಾನ ಬೇಡ ಅಂತ ಸೈನ್ಯದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇನ್ನೊಂದು ಕಡೆ ಖೈಬರ್ ಪಖ್ತೂನ್ಖ್ವಾದಲ್ಲಿ ಭಯೋತ್ಪಾದಕರೇ ಬಾಸ್ ಆಗಿ ಕೂತಿದ್ದಾರೆ. ಇವರು ಯಾರನ್ನ ಸಾಕಿ ಬೆಳೆಸಿದ್ರೋ ಇವತ್ತು ಅದೇ ದೆವ್ವಗಳು ಅವರನ್ನೇ ತಿನ್ನೋಕೆ ಬರ್ತಾ ಇವೆ. ಮನೆಯಲ್ಲೇ 100 ಜನ ಶತ್ರುಗಳನ್ನ ಇಟ್ಕೊಂಡು ನಮ್ಮ ಮೇಲೆ ಕಣ್ಹಾಕೋಕೆ ಇವರಿಗೆ ನಾಚಿಕೆ ಆಗಬೇಕು. ಈಗ ದುಡ್ಡಿನ ವಿಚಾರಕ್ಕೆ ಬರೋಣ. ನಮ್ಮ ಭಾರತ ಇವತ್ತು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ. ಇಡೀ ಪಾಕಿಸ್ತಾನದ GDP ಎಷ್ಟಿದೆ ಗೊತ್ತಾ? ಅದು ನಮ್ಮ ಮುಂಬೈ ಅನ್ನೋ ಒಂದೇ ಒಂದು ಸಿಟಿಯ GDPಗಿಂತಲೂ ಕಡಿಮೆ ಕಣ್ರಿ. ನಮ್ಮ ಮುಂಬೈ ಅನ್ನೋ ಒಂದು ನಗರ ಸಾಕು ಇಡೀ ಪಾಕಿಸ್ತಾನವನ್ನ ಹೋಲ್ಸೇಲ್ ಆಗಿ ಕೊಂಡುಕೊಳ್ಳೋಕೆ. ನಮ್ಮ ಬೆಂಗಳೂರು ನೋಡಿ, ಜಗತ್ತಿನ IT ಹಬ್. ಮುಂಬೈ ನೋಡಿ, ದೇಶದ ಪವರ್ ಹೌಸ್. ಆದರೆ ಅಲ್ಲಿನ ಕರಾಚಿ, ಇಸ್ಲಾಮಾಬಾದ್ ಸ್ಥಿತಿ ನೋಡಿ. 1 ಲೀಟರ್ ಹಾಲಿಗೆ ಅಲ್ಲಿನ ಜನ 200-300 ರೂಪಾಯಿ ಕೊಡಬೇಕು. ಅಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ. ಆದರೆ ಇವರ ಸರ್ಕಾರ ಮಾತ್ರ ಯುದ್ಧ ಮಾಡ್ತೀವಿ ಅಂತ ಬೊಗಳೆ ಬಿಡ್ತಾರೆ. ಪಕ್ಕಾ ಲೋಕಲ್ ಆಗಿ ಹೇಳಬೇಕಂದ್ರೆ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಗದ್ದಕ್ಕೆ ಗಂಧದ ಎಣ್ಣೆ ಅನ್ನೋ ತರಹ ಇದೆ ಇವರ ಪರಿಸ್ಥಿತಿ. ಇನ್ನು ಸಿನಿಮಾ ವಿಷಯಕ್ಕೆ ಬಂದರೆ ಇವತ್ತು ಇಂಡಿಯಾ ಅಂದರೆ ಇಡೀ ಜಗತ್ತಿನ ಅಲ್ಟಿಮೇಟ್ ಬಾಸ್. ನಮ್ಮ KGFನ ರಾಕಿ ಭಾಯ್ ಸ್ಟೈಲ್ನಲ್ಲಿ ಹೇಳಬೇಕು ಅಂದರೆ ಗ್ಯಾಂಗ್ ಕರ್ಕೊಂಡು ಬರೋನು ಗ್ಯಾಂಗ್ಸ್ಟರ್, ಒಬ್ಬನೇ ಬರೋನು ಮಾನ್ಸ್ಟರ್. ಭಾರತ ಇವತ್ತು ಒಬ್ಬನೇ ಅಖಾಡದಲ್ಲಿ ನಿಂತಿರೋ ಮಾನ್ಸ್ಟರ್ ಇದ್ದ ಹಾಗೆ. ನಮ್ಮ ಸಿನಿಮಾ ಕಲೆಕ್ಷನ್ ನೋಡಿ ಇಡೀ ಪ್ರಪಂಚವೇ ದಂಗಾಗಿದೆ. ಅಷ್ಟೇ ಯಾಕೆ, ನಮ್ಮ ಸೈನ್ಯ ಇವತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿದ್ರೆ ಪಾಕಿಸ್ತಾನದವರಿಗೆ ಎಲ್ಲಿ ಹೋಗಿ ಮಂಡಿ ಊರಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಉರಿ ಸಿನಿಮಾದಲ್ಲಿರೋ ಹಾಗೆ ನಮ್ಮ ಜೋಶ್ ಯಾವತ್ತೂ ಆಕಾಶದಲ್ಲೇ ಇರುತ್ತೆ. ಆದರೆ ಪಾಕಿಸ್ತಾನದ ಪರಿಸ್ಥಿತಿ ಇವತ್ತು ಕಾಮಿಡಿ ಸಿನಿಮಾ ತರಹ ಆಗಿದೆ ಕಣ್ರಿ. ಜೇಬಲ್ಲಿ ನಯಾ ಪೈಸೆ ಇಲ್ಲದಿದ್ದರೂ ಹೀರೋ ಬಿಲ್ಡಪ್ ಕೊಡೋಕೆ ಹೋಗಿ ಇಡೀ ಜಗತ್ತಿನ ಮುಂದೆ ಬೋಳು ತಲೆಯವರ ತರಹ ನಿಂತಿದ್ದಾರೆ. ಸರಿ ಬಾಸ್, ಈಗ ಅಸಲಿ ಕಿರಿಕಿಗೆ ಬರೋಣ. ಅದೇ ದುಡ್ಡು. ಯುದ್ಧ ಮಾಡೋದು ಅಂದರೆ ಬರೀ ಸುಳ್ಳು ಹೇಳೋದಲ್ಲ ಬಾಸ್, ಅದಕ್ಕೆ ಗತ್ತಿನ ಖಜಾನೆ ಬೇಕು. ಭಾರತ ಇವತ್ತು ಜಗತ್ತಿನ 5ನೇ ಅತಿ ದೊಡ್ಡ ಸಾಹುಕಾರ. ನಮ್ಮ ಮೊಬೈಲ್ನಲ್ಲಿರೋ ಪ್ರತಿಯೊಂದು ಫೋನ್ಪೇ, ಗೂಗಲ್ ಪೇ ಸೌಂಡ್ ಕೇಳಿದ್ರೆ ಪಾಕಿಸ್ತಾನದವರಿಗೆ ಹಾರ್ಟ್ ಅಟ್ಯಾಕ್ ಆಗತ್ತೆ. ಯಾಕಂದರೆ ಅವರ ಹಣೆ ಬರಹ ನೋಡಿ. ಅಲ್ಲಿ ಇವತ್ತು 1 ಲೀಟರ್ ಹಾಲಿಗೆ 1 kg ಗೋಧಿ ಹಿಟ್ಟಿಗೆ ಜನ ನಾಯಿ ತರಹ ಬಡಿದಾಡ್ತಾ ಇದ್ದಾರೆ. ಸಾಲ ತೀರ್ಸೋಕೆ ಆಗದೆ ಚೀನಾದ ಕಾಲ್ ಹಿಡಿದು ಬೀಕ್ಲಾಡ್ತಾ ಇದ್ದಾರೆ. ಅರೆ ಬಾಸ್, ನಿಮ್ಮ ಹತ್ರ ಬೈಕಿಗೆ ಹಾಕೋಕೆ ಡೀಸೆಲ್ ಇಲ್ಲ, ಗನ್ನಲ್ಲಿ ಹಾಕೋಕೆ ಗುಂಡಿಲ್ಲ, ಇನ್ನು ನಮ್ಮ ಮೇಲೆ ಯುದ್ಧ ಮಾಡೋಕೆ ಬರ್ತೀರಾ? ಒಂದು ವೇಳೆ ಕೆಣಕಿದ್ರೆ 1 ವಾರ ಕಳೆಯೋಷ್ಟರಲ್ಲಿ ನಿಮ್ಮ ದೇಶದ ನಕಾಶೆನೇ ಮಾಯ ಆಗೋದು ಗ್ಯಾರಂಟಿ. ನಮ್ಮ ಹತ್ರ ಅಂಬಾನಿ, ಅದಾನಿ, ಟಾಟಾ ಇದ್ದಾರೆ. ಇವರ ಒಂದೊಂದು ಕಂಪನಿಯ ಆಸ್ತಿ ಪಾಸ್ತಿ ಪಾಕಿಸ್ತಾನದ ಇಡೀ ಖಜಾನೆಗಿಂತ ದೊಡ್ಡದಿದೆ. ಇವತ್ತು ಆ್ಯಪಲ್, ಮೈಕ್ರೋಸಾಫ್ಟ್, ಅಮೆಜಾನ್, ಗೂಗಲ್ನಂತಹ ದೊಡ್ಡ ದೈತ್ಯ ಕಂಪನಿಗಳು ಚೀನಾವನ್ನ ಬಿಟ್ಟು ನಮ್ಮ ಕಡೆ ಯಾಕೆ ಓಡಿ ಬರ್ತಾ ಇದ್ದಾರೆ ಅಂದ್ಕೊಂಡ್ರಿ? ಯಾಕಂದರೆ ಭಾರತ ಇವತ್ತು ಜಗತ್ತಿನ ರಿಯಲ್ ಸ್ಟಾರ್.
ಇಲ್ಲಿ ಶಾಂತಿ ಇದೆ, ಟೆಕ್ನಾಲಜಿ ಇದೆ, ಮಾಡೋಕೆ ಕೆಲಸಗಾರರಿದ್ದಾರೆ. ಪಾಕಿಸ್ತಾನದಲ್ಲಿ ಒಂದು ಸಣ್ಣ ಫ್ಯಾಕ್ಟ್ರಿ ಹಾಕೋಕೆ ಚೀನಾ ಕಂಪನಿಗಳೇ ಹೆದರ್ತಾ ಇವೆ. ಯಾಕಂದ್ರೆ ಅಲ್ಲಿರೋ ಉಗ್ರರು ಯಾವಾಗ ಬಂದು ಪಂಗನಾಮ್ ಹಾಕ್ತಾರೋ ಗೊತ್ತಿಲ್ಲ. ಪಾಪ ಅಲ್ಲಿನ ಜನರ ಮನಸ್ಥಿತಿ ಹೇಗಿದೆ ಗೊತ್ತಾ? ಅವರಿಗೆ ಸಣ್ಣ ವಯಸ್ಸಿನಲ್ಲೇ ಸ್ಕೂಲ್ ಪುಸ್ತಕಗಳಲ್ಲಿ ಭಾರತ ಅಂದರೆ ದ್ವೇಷ ಮಾಡೋದು ಹೇಗೆ ಅಂತ ವಿಷ ತುಂಬುತ್ತಾರೆ. ಆದರೆ ನಮ್ಮ ದೇಶದಲ್ಲಿ ನಾವು ಶಾಂತಿ ಕಲಿಸ್ತೀವಿ, ಆದರೆ ಕೆಣಕಿದರೆ ಮಾತ್ರ ಬಿಡಲ್ಲ ಅನ್ನೋದನ್ನು ರಕ್ತದಲ್ಲೇ ಇಟ್ಕೊಂಡಿದ್ದೀವಿ. ಇವತ್ತು ಪಾಕಿಸ್ತಾನದೊಳಗೆ ಬಲೂಚಿಸ್ತಾನದ ಜನರೇ ಸೈನ್ಯದ ವಿರುದ್ಧ ಬಾಂಬ್ ಹಾಕ್ತಾ ಇದ್ದಾರೆ. ಮನೆಯೊಳಗೆ 100 ದಂಗೆ ಇಟ್ಕೊಂಡು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರಾ? ತಾನು ತೋಡಿದ ಹಳ್ಳಕ್ಕೆ ತಾನೇ ಬೀಳೋದು ಅಂದರೆ ಇದೇ ಬಾಸ್. ಸೇನಾ ಶಕ್ತಿ ಬಗ್ಗೆ ಮಾತಾಡಿದರೆ ನಮ್ಮ ಹತ್ರ ಇರೋ ಬ್ರಹ್ಮೋಸ್ ಕ್ಷಿಪಣಿ ಸಾವಿನ ಪತ್ರ ಇದ್ದ ಹಾಗೆ. ಅದು ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಂದರೆ ಶತ್ರುಗಳಿಗೆ ಅದು ಬರೋದೇ ಗೊತ್ತಾಗಲ್ಲ. ಇನ್ನು ಅಗ್ನಿ ಕ್ಷಿಪಣಿಗಳು ಪಾಕಿಸ್ತಾನದ ಯಾವುದೋ ಒಂದು ನಗರ ಅಲ್ಲ, ಇಡೀ ದೇಶವನ್ನೇ ಗುಡಿಸಿ ಹಾಕೋ ತಾಕತ್ ಹೊಂದಿವೆ. ಇಂಡಿಯನ್ ಏರ್ಫೋರ್ಸ್ ಜಗತ್ತಿನಲ್ಲೇ ಟಾಪ್ ರ್ಯಾಂಕಿಂಗ್ನಲ್ಲಿದೆ. ನಮ್ಮ ನೌಕಾಪಡೆ ಅರಬ್ಬಿ ಸಮುದ್ರದ ಅಸಲಿ ಬಾಸ್. ಯುದ್ಧ ಅಂತ ಬಂದರೆ ಅಮೇರಿಕ, ರಷ್ಯಾ, ಇಸ್ರೇಲೆಲ್ಲ ನಮಗೆ ಸಪೋರ್ಟ್ ಮಾಡ್ತವೆ. ಪಾಕಿಸ್ತಾನಕ್ಕೆ ಆ ಚೀನಾ ಕೂಡ ಗಡಿ ಹತ್ರ ಬಂದು ಫೋಟೋ ತಗೊಂಡು ಹೋಗುತ್ತೆ ಅಷ್ಟೇ, ಒಳಗಡೆ ಬರಲ್ಲ. ಕ್ರಿಕೆಟ್ಗೆ ಬರೋಣ. ಪಾಕಿಸ್ತಾನದ ಬೋರ್ಡ್ ಹತ್ರ ಆಟಗಾರರಿಗೆ ಸರಿಯಾಗಿ ಸ್ಯಾಲ್ರಿ ಕೊಡೋಕ್ಕೂ ಕಾಸಿಲ್ಲ. ಆದರೆ ನಮ್ಮ BCCI ಜಗತ್ತಿನ ಅತಿ ಶ್ರೀಮಂತ ಕ್ರಿಕೆಟ್ ಬೋರ್ಡ್. ಜಗತ್ತಿನ ಕ್ರಿಕೆಟನ್ನೇ ನಾವೇ ಕಂಟ್ರೋಲ್ ಮಾಡ್ತೀವಿ. ವರ್ಲ್ಡ್ ಕಪ್ ಹಿಸ್ಟ್ರಿನಲ್ಲಿ ಅವರು ನಮ್ಮ ಮುಂದೆ ಮಕಾಡೆ ಮಲಗಿದ್ದನ್ನು ನೋಡಿ ಇಡೀ ಜಗತ್ತೇ ಉಗುಳ್ತಾ ಇದೆ. ನಮ್ಮ ವಿರಾಟ್ ಕೊಹ್ಲಿ ಒಂದು ಬ್ಯಾಟ್ ಬೀಸಿದ್ರೆ ಪಾಕಿಸ್ತಾನದ ಸೈನ್ಯದ ಅರ್ಧ ಧೈರ್ಯ ಮೈದಾನದಲ್ಲೇ ಉದುರಿ ಹೋಗಿರುತ್ತೆ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಕೇಳಿ ಬಾಸ್. ಹೋರಿ ಹಾಯೋಕೆ ಬಂದರೆ ಕೊಂಬು ಹಿಡಿಯೋ ತಾಕತ್ತು ನಮ್ಮ ಹುಡುಗರಿಗಿದೆ. ಯುದ್ಧ ಗೆಲ್ಲೋದು ಬರೀ ಗನ್ನಿಂದಲ್ಲ, ಎದೆಯೊಳಗಿರೋ ಗುಂಡಿಗೆಯಿಂದ. ನಮ್ಮ ಭಾರತದಲ್ಲಿ 140 ಕೋಟಿ ಜನ ಏಟಿಗೆ ಎದಿರೇಟು ಕೊಡೋಕೆ ಒಂದಾಗಿ ನಿಲ್ತಾರೆ. ಪಾಕಿಸ್ತಾನಕ್ಕೆ ನನ್ನದೊಂದು ಕಿವಿ ಮಾತು. ಮಗನೇ, ಮನೆಯೊಳಗೆ ಇರೋ ಬೆಂಕಿನ ಮೊದಲು ನಂದಿಸೋದು ಕಲಿ. ಯುದ್ಧದ ಮಾತು ಬಿಟ್ಟು ಜನಕ್ಕೆ ಅನ್ನ ಹಾಕೋದನ್ನ ಕಲಿ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಅನ್ನೋ ಹೆಸರೇ ಭೂಪಟದಿಂದ ಮಾಯ ಆಗೋದು ಗ್ಯಾರಂಟಿ. ನಮ್ಮ ಮನೆಗೆ ನುಗ್ಗೋಕೆ ಬಂದರೆ ಅಡ್ರೆಸ್ ಇರಲ್ಲ. ಇದಾಗಿತ್ತು ಸ್ನೇಹಿತರೆ ಪಾಕಿಸ್ತಾನದ ದುರಂತ ಕಥೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸೊ ಅದಕ್ಕೂ ಮುಂಚೆ ವಿಡಿಯೋನ ಲೈಕ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.